ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬಿಗಿನರ್ ಇಂಗ್ಲಿಷ್ ಕ್ಲಾಸ್ ನಂಬರ್ 7. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಲಿತಾ ಇರೋದು ಯೂಸಿಂಗ್ ದ ವರ್ಡ್ಸ್ ಮೈ, ಯುವರ್, ಆರ್, ದೇರ್, ಹಿಸ್, ಹರ್. ಇವುಗಳ ಮೀನಿಂಗ್ ಏನು, ಹೇಗೆ ಸೆಂಟೆನ್ಸ್ನಲ್ಲಿ ಕರೆಕ್ಟಾಗಿ ಯೂಸ್ ಮಾಡಬೇಕು ಅದನ್ನು ಕಲಿತಾ ಇದ್ದೀವಿ. ಮೈ ಅಂದರೆ ನನ್ನ, ಯುವರ್ ನಿನ್ನ ಆರ್ ನಿಮ್ಮ, ನಿನ್ನ ಹೆಸರು, ನಿಮ್ಮ ಹೆಸರು ಆರ್ ನಿಮ್ಮ ಹೆಸರುಗಳು. ಸೊ ನಾವು ಕನ್ನಡದಲ್ಲಿ ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡೋದಕ್ಕೆ ನಿಮ್ಮ ಹೆಸರು ಅಂತೀವಿ ಅಲ್ವಾ. ಇಂಗ್ಲೀಷ್ನಲ್ಲಿ ಅದಕ್ಕಂತ ಬೇರೆ ವರ್ಡ್ ಇಲ್ಲ, ಯುವರ್ ಅನ್ನೋದೇ. ನಿನ್ನ ಹೆಸರು ಯುವರ್ ನೇಮ್, ನಿಮ್ಮ ಹೆಸರು ಯುವರ್ ನೇಮ್, ರೈಟ್. ನಮ್ಮ ಮುಂದೆ ತುಂಬ ಜನ ಇದ್ದಾಗ ನಿಮ್ಮ ಹೆಸರುಗಳು ಅನ್ನೋದಕ್ಕೂ ಕೂಡ ನಾವು ಯುವರ್ ಯೂಸ್ ಮಾಡ್ತೀವಿ. ಯುವರ್ ನೇಮ್ಸ್ ನೋಡಿ, ಯುವರ್ ನೇಮ್ಸ್ ಹೆಸರುಗಳು. ಅವರ್ ಆರ್ ಆರ್ ಎರಡು ರೀತಿನೂ ಪ್ರೊನೌನ್ಸ್ ಮಾಡ್ಬೋದು. ನಮ್ಮ, THEIR ಸ್ಪೆಲ್ಲಿಂಗ್ ನೋಡಿ, THEIR ದೇರ್ ಅಂದರೆ ಅವರ, ಪ್ಲೂರಲ್ ಇದು ಕೂಡ. ತುಂಬ ಜನ ಇದ್ದರೆ ಅವರೆಲ್ಲರಿಗೂ ಸೇರಿದ್ದೇನಾದರೂ ಒಂದನ್ನು ಹೇಳ್ತಾ ಇದ್ದೀವಿ ಅಂದರೆ ಅವರ, ದೇರ್. ಈ ವರ್ಡ್ ಸ್ಪೆಲ್ಲಿಂಗ್ ನೋಡಿ, THERE ದೇರ್ ಅಂದರೆ ಅಲ್ಲಿ. ಇಲ್ಲೇನಿದೆ THEIR ದೇರ್ ಅಂದರೆ ಅವರ. ಹಿಸ್ ಅವನ, ಹರ್ ಅವಳ. ಇಸ್ ದಟ್ ಕ್ಲಿಯರ್? ಈಗ ಒಂದು ಇಂಪಾರ್ಟೆಂಟ್ ರೂಲ್ ಹೇಳ್ತಾ ಇದ್ದೀನಿ ನೋಡಿ. ಇಂಗ್ಲೀಷ್ನಲ್ಲಿ ಯಾವಾಗಲೂ ಕೂಡ ಈ ಎಲ್ಲ ವರ್ಡ್ಸ್ ಅಲೋನ್ ಆಗಿರೋದಿಲ್ಲ. ಅಂದರೆ ಇವುಗಳ ಜೊತೆ ಯಾವಾಗಲೂ ಒಂದು ನೌನ್ ಇದ್ದೇ ಇರುತ್ತೆ. ನೀವು ಮೈ, ಯುವರ್, ಅವರ್, ದೇರ್, ಹಿಸ್, ಹರ್ ಇಂದ ಸೆಂಟೆನ್ಸ್ನ ಎಂಡ್ ಮಾಡೋದಕ್ಕಾಗಲ್ಲ. ಅದ್ರ ಮುಂದೆ ಒಂದು ನೌನ್ನ ಹಾಕಲೇಬೇಕು. ದಿಸ್ ಇಸ್ ಮೈ ಸಮಥಿಂಗ್, ಒಂದು ನೌನ್ ಇರಬೇಕು, ರೈಟ್. ಸೊ ನೌನ್ ಅಂದರೆ ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ಕಲ್ತಿದ್ರಲ್ವಾ. ನಾನು ಫಸ್ಟ್ ಕ್ಲಾಸ್ನಲ್ಲಿ ಕೊಟ್ಟಿರೋ ಎಲ್ಲ ಲಿಸ್ಟ್ನಲ್ಲಿರೋ ನೌನ್ಸ್ ನಿಮಗೆ ಬರಬೇಕು. ಸಿಂಗ್ಯುಲರ್ ಬರಬೇಕು, ಪ್ಲೂರಲ್ ಬರಬೇಕು, ಅನ್ಕೌಂಟಬಲ್ ನೌನ್ಸ್ನ ಲಿಸ್ಟ್ ಕೂಡ ಇದೆ, ಅದೂ ಕೂಡ ನೀವು ಕಲ್ತಿರ್ಬೇಕು. ಇಲ್ಲಿ ನೋಡಿ, ಇವತ್ತು ಈ ಸ್ಟ್ರಕ್ಚರ್ನ ಕಲಿಯೋಣ. ದಿಸ್ ಇಸ್ ಜೊತೆ ನೌನ್, ಬಟ್ ಅದ್ರ ಜೊತೆಗೆ ಡಿಟರ್ಮಿನರ್ ಕೂಡ. ಅಂದರೆ ಇವತ್ತು ಕಲಿತಾ ಇರೋ ವರ್ಡ್ಸ್ ನಾವು ಡಿಟರ್ಮಿನರ್ಸ್ ಅಂತೀವಿ. ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಎವ್ರಿ ಸ್ಲೈಡ್ನ ಎಂಡಲ್ಲೂ ಕೂಡ. ಸೊ ದಿಸ್ ಇಸ್ ಪ್ಲಸ್ ನೌನ್ ಅಂತ ಹೇಳಿದೆ. ಇಲ್ಲಿ ನೋಡಿ, ದಿಸ್ ಈಸ್ ಮೈ ಫೋನ್, ಇದು ನನ್ನ ಫೋನ್. ಮೈ ಫೋನ್ ಅಂದರೆ ನನ್ನ ಫೋನ್. ಸೊ ನಾವು ಹಿಂದಿನ ಕ್ಲಾಸ್ಗಳಲ್ಲಿ ಎಷ್ಟು ಕಲ್ತಿದ್ವಿ, ದಿಸ್ ಈಸ್ ಎ ಫೋನ್, ದಿಸ್ ಈಸ್ ಆನ್ ಆ್ಯಪಲ್ ಅಂತ. ಈಗ ಎ ಆರ್ ಆ್ಯನ್ ಯೂಸ್ ಮಾಡಲ್ಲ ಇವುಗಳ ಜೊತೆ, ಅದರಿಂದ ಮೈ ಬಂದಿದೆ. ದಿಸ್ ಈಸ್ ಮೈ ಫೋನ್ ಅಂದರೆ ನನ್ನ ಫೋನ್. ದಿಸ್ ಈಸ್ ಎ ಮೈ ಫೋನ್ ಅಲ್ಲ, ಆ ಥರ ಯಾವತ್ತೂ ಬರೋಲ್ಲ. ದಾಟ್ ಈಸ್ ಯುವರ್ ಫೋನ್, ಅದು ನಿನ್ನ ಫೋನ್ ಆರ್ ಅದು ನಿಮ್ಮ ಫೋನ್. ದಿಸ್ ಈಸ್ ಅವರ್ ಫೋನ್, ಇದು ನಮ್ಮ ಫೋನ್. ಅಂದರೆ ನಮ್ಮೆಲ್ಲರಿಗೂ ಸೇರಿದ್ದು ಒಂದು ಫೋನ್ ಇದ್ರೆ ಈ ಥರ ಹೇಳ್ಬೋದು. ದಾಟ್ ಈಸ್ ದೇರ್ ಫೋನ್, ಅವರ ಫೋನ್. ದಿಸ್ ಈಸ್ ಹಿಸ್ ಫೋನ್, ದ್ಯಾಟ್ ಈಸ್ ಹರ್ ಫೋನ್. ನೀವೀಗ ಒಂದ್ಸರಿ ಜೋರಾಗಿ ಓದಿ ರಿಪೀಟ್ ಮಾಡಿ. ನೆಗೆಟಿವ್ ಕೂಡ ಟ್ರೈ ಮಾಡಿ. ದಿಸ್ ಇಸ್ ನಾಟ್ ಮೈ ಫೋನ್, ದಟ್ ಈಸ್ ನಾಟ್ ಯುವರ್ ಫೋನ್. ಇದು ಯಾರ ಫೋನ್, ಏನು ಹೇಳ್ತೀರಾ? ಹೇಳ್ತೀನಿ ಆಮೇಲೆ ನಿಮಗೆ. ನೆಕ್ಸ್ಟ್, ದಿಸ್ ಈಸ್ ಮೈ ಶರ್ಟ್. ರಿಪೀಟ್ ಮಾಡಿ. ದಟ್ ಈಸ್ ಯುವರ್ ಶರ್ಟ್. ದಿಸ್ ಈಸ್ ಅವರ್ ಶರ್ಟ್. ದಟ್ ಈಸ್ ದೇರ್ ಶರ್ಟ್. ದಿಸ್ ಈಸ್ ಹಿಸ್ ಶರ್ಟ್. ದಟ್ ಈಸ್ ಹರ್ ಶರ್ಟ್. ರೈಟ್. ಈಗ ನೆಗೆಟಿವ್ ಮಾಡಿ ನೀವೇ. ದಿಸ್ ಈಸ್ ಮೈ ಹೌಸ್. ದಟ್ ಈಸ್ ಯುವರ್ ಹೌಸ್. ದಿಸ್ ಈಸ್ ಅವರ್ ಹೌಸ್. ದಟ್ ಈಸ್ ದೇರ್ ಹೌಸ್. ದಿಸ್ ಈಸ್ ಹಿಸ್ ಹೌಸ್. ದಟ್ ಈಸ್ ಹರ್ ಹೌಸ್. ರೈಟ್, ಗೊತ್ತಾಯ್ತಲ್ವಾ? ಈಗ 3 ಸೆಂಟೆನ್ಸ್ ಸೆಟ್ನ ಪ್ರಾಕ್ಟೀಸ್ ಮಾಡೋಣ ಒಂದ್ಸರಿ. ಈಗ ನಾನು ಹೇಳಿದ ತಕ್ಷಣ ನೀವು ರಿಪೀಟ್ ಮಾಡಬೇಕು.
ದಿಸ್ ಇಸ್ ಮೈ ಫೋನ್, ದಿಸ್ ಇಸ್ ನಾಟ್ ಮೈ ಫೋನ್. ಈಗ ನಾವು ಹೇಳಬೇಕು ಇದು ಯಾರ ಫೋನ್ ಅಂತ. ಏನು ಹೇಳ್ತೀರಾ ನೋಡಿ, ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಯಾವ ವರ್ಡ್ ಯೂಸ್ ಮಾಡ್ತಿದೀವಿ ನಾವು ಅಂತ. ಇಲ್ಲಿ ಹೂಸ್ ಫೋನ್ ಈಸ್ ದಿಸ್, ಹೂಸ್ ಫೋನ್ ಇಸ್ ದಿಸ್. ಇದು ಸ್ಟ್ರಕ್ಚರ್. WHOSE, ಹೂಸ್ ಫೋನ್, ಯಾರ ಫೋನ್, ಇಸ್ ದಿಸ್, ಇದು ಕ್ಲಿಯರ್. ಈ ಸ್ಟ್ರಕ್ಚರ್ನೇ ಫಾಲೋ ಮಾಡಬೇಕು. ದಟ್ ಈಸ್ ಯುವರ್ ಫೋನ್, that is not your phone. Whose phone is that? Right? This is our house. This is not our house. ಈಗ ಕೇಳಿ, ಇದು ಯಾರ ಮನೆ ಅಂತ. Whose house is this? ಈಗ ಇಲ್ಲಿ ಹೂಸ್ ಅಂದ್ರೆ ಸಿಂಗ್ಯುಲರ್ ಬರುತ್ತಾ, ಪ್ಲೂರಲ್ ಬರುತ್ತಾ? ನೋ, ಅದ್ರ ಇಂಡಿಪೆಂಡೆಂಟ್ ಆಗಿದೆ. ಅದಕ್ಕೂ ಹೂಸ್ಗೂ ಏನೂ ಸಂಬಂಧ ಇಲ್ಲ. ನೀವು ಸಿಂಗ್ಯುಲರ್ ಬಗ್ಗೆ ಕೇಳಿದ್ರು, ಪ್ಲೂರಲ್ ಬಗ್ಗೆ ಕೇಳಿದ್ರು, ಹೂಸ್ ವರ್ಡ್ ಚೇಂಜ್ ಆಗಲ್ಲ, ಅದರ ಸ್ಪೆಲ್ಲಿಂಗ್ ಚೇಂಜ್ ಆಗಲ್ಲ, ಇಟ್ ರಿಮೈನ್ಸ್ ದ ಸೇಮ್. ಹೂಸ್ ಹೌಸ್ ಇಸ್ ದಿಸ್, ಇದು ಯಾರ ಮನೆ. ದಟ್ ಈಸ್ ದೇರ್ ಹೌಸ್, ದಟ್ ಈಸ್ ನಾಟ್ ದೇರ್ ಹೌಸ್. ಕೇಳಿ, ಹೂಸ್ ಹೌಸ್ ಇಸ್ ದ್ಯಾಟ್. ಕ್ಲಿಯರ್? ಗೊತ್ತಾಯ್ತಲ್ವಾ? ನಂಗೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ಈ ವಿಡಿಯೋಗೆ ಇನ್ನೊಂದು ಸರಿ ನೋಡಿ, ಫಸ್ಟಿಂದ ಮತ್ತೆ ನೋಡಿ, ಇಲ್ಲಿವರೆಗೂ ಈಗ ನಿಲ್ಲಿಸಿ ಇನ್ನೊಂದು ಸರಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಪ್ರತಿ ಸ್ಲೈಡ್ನ ಎಂಡಲ್ಲೂ. ಆ್ಯಂಡ್ ನೀವು ನೋಡುವಾಗ ಇಯರ್ಫೋನ್ಸ್ ಯೂಸ್ ಮಾಡಬೇಕು ಪ್ಲೀಸ್. ಇಯರ್ಫೋನ್ಸ್ನ ಹಾಕ್ಕೊಂಡೇ ವಿಡಿಯೋ ಕೇಳಿ. ಆಲ್ ರೈಟ್, ಕನ್ಫ್ಯೂಷನ್ ಏನಿಲ್ಲ ಅಂದರೆ ವಿಲ್ ಮೂವ್ ಆನ್. ಈಗ ಇದನ್ನು ಕೇಳಿ, ಇದು ಕಿರಣ್ನ ಫೋನ್ ಅಂತ ಹೇಳಬೇಕು. ಸೊ ಅವನ ಫೋನ್, ಇವನ ಫೋನ್ ಅಂದರೆ ಹಿಸ್ ಫೋನ್. ಹಿಸ್ ಅನ್ನೋದು ಕಾಮನ್ ಇಲ್ಲಿ. ಅವನ ಫೋನ್, ಇವನ ಫೋನ್, ಹಿಸ್ ಫೋನ್. ಅವಳ ಫೋನ್, ಇವಳ ಫೋನ್ ಅನ್ನೋದು ಎರಡಕ್ಕೂ ಕೂಡ ಹರ್ ಫೋನ್ ಅಂತಾನೆ ಹೇಳ್ತೀವಿ. ಇದು ಕಿರಣ್ನ ಫೋನ್ ಹೇಗೆ ಹೇಳ್ತೀರಾ? ಟ್ರೈ ಮಾಡಿ. ದಿಸ್ ಇಸ್ ಕಿರಣ್ಸ್ ಫೋನ್. ನೋಡಿ, ಇಲ್ಲಿ ಅಪೋಸ್ಟ್ರಫಿ ಸಿಂಬಲ್ನ ಯೂಸ್ ಮಾಡಬೇಕು. ಇಲ್ಲಿ ಬರುತ್ತೆ ಅಪೋಸ್ಟ್ರಫಿ ಸಿಂಬಲ್. ಕಿರಣ್ ಅಪೋಸ್ಟ್ರಫಿ ಎಸ್ ಅಂದ್ರೆ ಅರ್ಥ ಕಿರಣ್ನ. ಆಲ್ ರೈಟ್. ನ ಳ ರ ಅಂತ ಹೇಳೋ ಕಡೆ ಎಲ್ಲ ಅಪೋಸ್ಟ್ರಫಿ ಎಸ್ ಬರುತ್ತೆ. ದಿಸ್ ಇಸ್ ಕಿರಣ್ಸ್ ಫೋನ್. ರೈಟ್? ದಿಸ್ ಇಸ್ ಕಿರಣ್ ಫೋನ್ ಅನ್ಬಾರ್ದು. ನೆನ್ಪಿಟ್ಕೊಳ್ಳಿ, ಯಾರ್ದಾದ್ರೂ ಒಬ್ಬರಿಗೆ ಸಂಬಂಧಿಸಿದ ವಸ್ತು ಅವ್ರದ್ದು ಅಂತ ಹೇಳ್ತಿದ್ದೀರಾ ಅಂದರೆ, ಅವ್ರ ಹೆಸರಿಟ್ಟು ಹೇಳ್ತಿದ್ರೆ ಅಪೋಸ್ಟ್ರಫಿ ಎಸ್ ಹಾಕಬೇಕು. ಅದರ್ವೈಸ್ ಮೈ, ಯುವರ್, ಹರ್, ಹಿಸ್ನಲ್ಲಿ ಬೇಕಾಗಿಲ್ಲ. ಅವನ, ಅವಳ, ನನ್ನ ಅಲ್ಲಿ ತೋರಿಸ್ತಾ ಇದೆ ಅದೇ ವರ್ಡ್ ಅಲ್ವಾ, ಅಲ್ಲಿ ಈ ಕಾನ್ಸೆಪ್ಟೇ ಬರಲ್ಲ. ಅಪೋಸ್ಟ್ರಫಿ ಎಸ್ ಯಾವಾಗ ಬರುತ್ತೆ ಅಂದರೆ ಒಂದು ನೌನ್ ಬಂದಾಗ, ಒಂದು ನೇಮ್ ಬಂದಾಗ ಅಪೋಸ್ಟ್ರಫಿ ಎಸ್ ಹಾಕಿದರೆ ಅವರಿಗೆ ಸೇರಿದ್ದು ಅನ್ನೋ ಮೀನಿಂಗ್ ಕೊಡುತ್ತೆ. ಸೊ ಇಂಥ ಜಾಗದಲ್ಲಿ ನೀವು ಹಾಕಬೇಕಾಗಿರೋದು ಅಪೋಸ್ಟ್ರಫಿ ಎಸ್. ಅನ್ನೆಸೆಸರಿಯಾಗಿ ಎಲ್ಲ ಕಡೆನೂ ಯೂಸ್ ಮಾಡಬೇಡಿ, ಮೀನಿಂಗ್ಲೆಸ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನೋಡಿ ಇಲ್ಲಿ. ದಿಸ್ ಇಸ್ ಸೀಮಾಸ್ ಫೋನ್, ಸೀಮಾಳ ಫೋನ್. ದಟ್ ಈಸ್ ರವೀಸ್ ಫೋನ್, ರವಿಯ ಫೋನ್. ಯಾ ಬಂತಲ್ವಾ, ರವಿಯ. ದಿಸ್ ಇಸ್ ಮೈ ಬ್ರದರ್ಸ್ ಫೋನ್ ಅನ್ಬೇಕು. ಮೈ ಬ್ರದರ್ ಅಪೋಸ್ಟ್ರಫಿ ಎಸ್. ದಿಸ್ ಇಸ್ ಮೈ ಬ್ರದರ್ಸ್ ಫೋನ್. ನೀವು ಆ ಸಿಂಬಲ್ ತೆಗೆದ್ರೆ, ಅಪೋಸ್ಟ್ರಫಿ ತೆಗೆದ್ರೆ ಏನಾಗುತ್ತೆ? ದಿಸ್ ಇಸ್ ಮೈ ಬ್ರದರ್ಸ್, ನನ್ನ ಅಣ್ಣಂದಿರು. ನೋ, ಅದು ಮೀನಿಂಗ್ಲೆಸ್ಸೇ ಆಗುತ್ತೆ. ಸೆಂಟೆನ್ಸ್ಗೆ ಏನೂ ಮೀನಿಂಗ್ ಇಲ್ಲ, ಆಗ ತಪ್ಪಾಗುತ್ತೆ. ಹೇಳೋವಾಗಲೂ ಬ್ರದರ್ಸ್ ಅಂತಲೇ ಅನ್ಬೇಕು, ಅದು ಪ್ಲೂರಲ್ ಅಲ್ಲ. ಯಾಕೆಂದರೆ ಮುಂದೆ ಫೋನ್ ಅನ್ನೋ ಒಂದು ವರ್ಡ್ ಬಂತಲ್ವಾ. ದಟ್ ಈಸ್ ಮೈ ಮದರ್ಸ್ ಫೋನ್, ನನ್ನ ಅಮ್ಮನ ಫೋನ್. ದಿಸ್ ಇಸ್ ಮೈ ಫ್ರೆಂಡ್ಸ್ ಫೋನ್, ಫ್ರೆಂಡ್ನ ಫೋನ್. ದಟ್ ಈಸ್ ಸಂಬಡೀಸ್ ಫೋನ್, ಅದು ಯಾರ್ದೋ ಫೋನ್. ನೋಡಿ ಇಲ್ಲೂ ಬರುತ್ತೆ, ಸಂಬಡೀಸ್ ಅಂದರೆ ಯಾರಿಗೋ ಸೇರಿದ್ದು. ಳ, ಯ, ನ ಇವುಗಳ ಮೀನಿಂಗ್ ಅಪೋಸ್ಟ್ರಫಿ ಎಸ್ ಕೊಡ್ತಾ ಇದೆ. ಆಲ್ ರೈಟ್, ಇಸ್ ದಟ್ ಕ್ಲಿಯರ್? ಈಗ ರಿಪೀಟ್ ಮಾಡಿ ನಾ ಹೇಳಿದ ತಕ್ಷಣ ನೀವು ಕೂಡ. ದಿಸ್ ಇಸ್ ಕಿರಣ್ಸ್ ಫೋನ್. ದಿಸ್ ಇಸ್ ನಾಟ್ ಕಿರಣ್ಸ್ ಫೋನ್.
ಹೂಸ್ ಫೋನ್ ಇಸ್ ದಿಸ್? ಅಂದರೆ ನಾ ಪರ್ಸನ್ ಗೊತ್ತೇ ಇಲ್ವಲ್ಲ, ಸೊ ಜಸ್ಟ್ ಕೇಳಿ ಹೂಸ್ ಫೋನ್ ಇಸ್ ದಿಸ್? ದಟ್ ಈಸ್ ಮೈ ಫಾದರ್ಸ್ ಫೋನ್. That is not my father's phone. Whose phone is that? All right. This is a my phone antira. This is a my phone. No. My bandre a or an baralla. ಅಷ್ಟು ನೆನ್ಪಿಟ್ಕೊಳ್ಳಿ. This is my phone ಅಂತ ಹೇಳಬೇಕು. This is an our house ಅಂತೀರಾ? ನೋ, ಎ ಆನ್ ಬರೋದಿಲ್ಲ. ದಿಸ್ ಇಸ್ ಅವರ್ ಹೌಸ್ ಅಷ್ಟೇ, ಮುಗೀತು. ಆ್ಯಂಡ್ ನೆಕ್ಸ್ಟ್, ದಟ್ ಈಸ್ ಮೈ ಮದರ್ ಫೋನ್ ಅಂತೀರಾ? ರಾಂಗ್. ನೀವು ಇದೇ ಥರ ಹೇಳ್ತೀರಾ? ಹೇಳಬಾರ್ದು. ದಟ್ ಈಸ್ ಮೈ ಮದರ್ಸ್ ಫೋನ್. ಬಟ್ ಈ ಥರ ಬರೆದ್ರೆ ತಪ್ಪು. ಏನು ಮಿಸ್ಸಿಂಗ್ ಆಗಿದೆ? ಅಪಾಸ್ಟ್ರಫಿ ಸಿಂಬಲ್ ಅಲ್ವಾ? ಈ ಥರ ಬರೀಬೇಕು. ದಟ್ ಈಸ್ ಮೈ ಮದರ್ಸ್ ಫೋನ್. ಬರೆಯೋವಾಗ ಕೇರ್ಫುಲ್ ಆಗಿರಬೇಕು. ನೋಡಿ, ದಟ್ ಈಸ್ ಮೈ ಮದರ್ಸ್ ಫೋನ್, ಅದು ನನ್ನ ಅಮ್ಮನ ಫೋನ್. ಹೂಸ್ ಫೋನ್ ದಿಸ್ ಈಸ್ ಅಂತೀರಾ? ರಾಂಗ್. ಸ್ಟ್ರಕ್ಚರ್ ಇಲ್ಲಿ ನೋಡಿ, ಆರ್ಡರ್ ಆಫ್ ವರ್ಡ್ ಈಗ ಇಂಪಾರ್ಟೆಂಟ್. ಹೂಸ್ ಫೋನ್ ಇಸ್ ದಿಸ್? ಹೂಸ್ ಫೋನ್ ಈಸ್ ದಿಸ್? ಇದು ಕರೆಕ್ಟ್ ಆರ್ಡರ್. ಇಸ್ ದಟ್ ಕ್ಲಿಯರ್? ಸೊ ಗೊತ್ತಾಯ್ತಲ್ಲ? ಕನ್ಫ್ಯೂಷನ್ ಆಗ್ತಿದ್ರೆ ವಿಡಿಯೋ 2-3 ಸರಿ ನೋಡಿ. ಇಯರ್ಫೋನ್ಸ್ ಯೂಸ್ ಮಾಡ್ಕೊಂಡು ನೋಡಿ, ಯಾಕೆಂದರೆ ತುಂಬ ನೀವು ಫೋಕಸ್ ಮಾಡ್ಬೋದು. ವಿಡಿಯೋ ನೋಡೋವಾಗ ಕ್ವಾಯಟ್ ಪ್ಲೇಸ್ನಲ್ಲಿ ಕೂತ್ಕೊಳ್ಳಿ. ಆಲ್ ರೈಟ್, ಡಿಸ್ಟರ್ಬೆನ್ಸ್ ಇರಬಾರ್ದು. ಆ್ಯಂಡ್ ದಿಸ್ ಇಸ್ ದ ಹೋಮ್ ವರ್ಕ್ ಫಾರ್ ಟುಡೇ. ಪ್ರತಿಯೊಂದಕ್ಕೂ 3 ಸೆಂಟೆನ್ಸ್ ಸೆಟ್ ಮಾಡಬೇಕು. ಆಲ್ ರೈಟ್. ಬರೆಯುವಾಗ ಕನ್ನಡದಲ್ಲೂ ಕೂಡ ಬರೀರಿ. ಓದೋವಾಗ ಕನ್ನಡ ಓದಬೇಡಿ. ಓದೋವಾಗ ನಾನು ಹೇಳಿದ್ಮೇಲೆ ನಾನು ಹೇಗೆ ಓದಬೇಕಂತ ನೀವು ಪರ್ಫೆಕ್ಟ್ ಆಗೋವರೆಗೂ ಓದಬೇಕು. ತುಂಬ ಈಸಿಯಾಗಿ ಬರಬೇಕು ನಿಮ್ಮ ಬಾಯಿಂದ ಸೆಂಟೆನ್ಸ್ಗಳು. ಆಲ್ ರೈಟ್. ಸೊ ಹೋಮ್ವರ್ಕ್ ಮಾಡಿ ಸಬ್ಮಿಟ್ ಮಾಡಿ. See you in the next class. Thank you.